ಈ ನಮ್ಮ ರಿಯಾಲಿಟಿ ಶೋದ ಮೇನ್ ಉದ್ದೇಶ ಅಂದರೆ ನಾವು ಸ್ವಲ್ಪ ಪ್ರೇಕ್ಷಕರನ್ನು ಸ್ಟೇಜಿಗೆ ಎಳ್ಕೊಂಬರೋದು ಅಂಥೇಳಿ. ಈ ರಿಯಾಲಿಟಿ ಶೋದ ಇವತ್ತಿನ ಥೀಮು ಯುಗಳ ಗೀತೆಗಳ ಬಗ್ಗೆ. ಸ್ಪೆಸಿಫಿಕಲಿ ಹೇಳೋದಂತ ಹೇಳಿದ್ರೆ, ಈ ನಮ್ಮ ಕನ್ನಡ ಸಿನಿಮಾದ ಡೈರೆಕ್ಟರ್ಗಳು ಯುಗಳ ಗೀತೆಗಳನ್ನು ಹಿಟ್ ಮಾಡಲಿಕ್ಕೆ ಯಾವ್ಯಾವ ಟ್ರಿಕ್ಸನ್ನು ಬಳಸ್ತಾರೆ ಅಂತ, ಆ ಟ್ರಿಕ್ಸನ್ನು ಬಳಸಿ ಹೇಗೆ ತಮ್ಮ ಸಿನಿಮಾನ ಸಕ್ಸಸ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳಲಿಕ್ಕೆ. ಈ ಯುಗಳ ಗೀತೆಗಳ ಬಗ್ಗೆ ನನಗೆ ತುಂಬ ನಾಲೆಜ್ ಇಲ್ಲ. ಒಬ್ಬ ತುಂಬ ನಾಲೆಜ್ ಇದ್ದವರು ಅಲ್ಲಿ ನಮ್ಮ ಪ್ರೇಕ್ಷಕರ ಮಧ್ಯೆ ಇದ್ದಾರೆ. ಯೋಗ ಅವರೇ ಬನ್ನಿ ಸರ್. ನೋಡಿ ಪಾಪ ಯೋಗ ಅವರಿಗೆ ಯುಗಳ ಗೀತೆ ಹಾಡಿ ಹಾಡಿ ಗಂಟ್ಲು ಒಣಗೋಗಿದೆ ಅವರಿಗೆ. ಬನ್ನಿ ಸರ್, ನಮ್ಮದು ಈ ರಿಯಾಲಿಟಿ ಶೋದು ಬಂದಿದೆ ಅಂದರೆ ಬಂದವರಿಗೆಲ್ಲ ಒಂದು ಟೋಪಿ ಹಾಕೋದು ಅಂತ. ಆಮೇಲೆ ನಾರ್ಮಲಿ ಇಂಡಿಯಾದಲ್ಲೇ ಎಲ್ಲ ಈ ಲೇಡೀಸು ಚೂಡಿದಾರ್ ಹಾಕೊಂಡು ಹೋಗ್ತಾರೆ, ಬಟ್ ನಾವು ಗಂಡಸರು ಏನು ಕಮ್ಮಿ ಇಲ್ಲ. ತಗೊಳ್ಳಿ. ಓಕೆ ಸ್ವಾಮಿ, ಅವರಿಗೆ ಮೈಕ್ ಕೊಡ್ತೀರಾ ಸರ್? ಈ ಯುಗಳ ಗೀತೆ ಅಂತ ಹೇಳಿದ್ರೆ ಏನು ಅಂತ ಬಿಟ್ಟು ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ಹೇಳ್ತೀರಾ? ಯುಗಳ ಗೀತೆ ಅಂದರೆ ಈ ಚಿಕ್ಕ ವಯಸ್ಸಿಂದ ನಮಗೆ ಹಾಡು ಕೇಳ್ತಾನೇ ಇರ್ತೀವಿ. ಆಮೇಲೆ ಸ್ವಲ್ಪ ದೊಡ್ಡವರಾಗ್ತಾ ಕಾಲೇಜಲ್ಲಿ ಬಾತ್ರೂಮ್ ಸಿಂಗಿಂಗು ನಾವೆಲ್ಲ ಹಾಡ್ತಾನೆ ಇರ್ತೀವಿ. ಈಗ ಒಬ್ಬರೇ ಹಾಡಿ ಗೋಚರಾದಾಗ ಯಾರಾದ್ರು ಜೊತೆಗೊಬ್ಬರು ಸಿಕ್ಕಿದ್ರೆ ಹಾಡೋಣ ಅನ್ಸುತ್ತೆ. ಆವಾಗ ಏನು ಮಾಡ್ತೀವಿ, ಯುಗಳ ಗೀತೆ ಅಂತ ಶುರು ಮಾಡಿ. ಓಕೆ ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರು ಒಬ್ಬರು, ಈಗ ನಮ್ಮ ಗಣೇಶ್ ಕೋಟ ಅವರು ಒಬ್ಬರೇ ಹಾಡ್ತಾ ಇರ್ತಾರೆ, ಹಾಡಿ ಬೇಜಾರಾಗಿ ಅವರು JP ಅವ್ರಿಗೆ ಕರೀತಾರೋ, ನಾನು ಇನ್ನೂ ಸರಿ ಯುಗಳ ಗೀತೆ ಹಾಡೋಣ ಅಂತ, ಆ ಟೈಪ್. ಇದು ಹಾಲೆಂಡಿಗೆ ನೀವು ಹೇಳಿದ್ ಕರೆಕ್ಟ್ ಆಗುತ್ತೆ. ಈ ಯುಗಳ ಗೀತೆ ನಮ್ಮೂರಲ್ಲಿ ಈ ಥರ ಯುಗಳ ಗೀತೆ ಬೋರಿಂಗ್. ನಮ್ಮೂರಲ್ಲಿ ಯುಗಳ ಗೀತೆ ಹಾಡಬೇಕಾದ್ರೆ ಹುಡುಗನ ಜೊತೆ ಹುಡುಗಿ ಬೇಕೇ ಬೇಕು. ಯಾಕಂದ್ರೆ ನಮ್ಗೆ ಹಾಡಿ ಬೇಜಾರಾಗಿದೆ ಅಂತ ಹುಡುಗಿನ ಹುಡುಕ್ತಾ ಇರ್ತಾರೆ. ಹುಡುಗಿ ಇದ್ರಷ್ಟೇ ಯುಗಳ ಗೀತೆ. ಓಕೆ ಆ ಟೈಪ್. ಓಕೆ ಸರ್, ಹಾಗಾದ್ರೆ ನಮ್ಮ ಈ ಯುಗಳ ಗೀತೆ ಬಗ್ಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೊಡ್ತೀರಾ? ಸ್ವಲ್ಪ ಹಿಸ್ಟ್ರಿ ಏನಾದರೂ ಹೇಳ್ತೀರಾ? ಇಲ್ಲ, ನಮ್ಮ ಹಿಸ್ಟ್ರಿನೇ ಪೂರ್ತಿ ಯುಗಳ ಗೀತೆ ಹಿಸ್ಟ್ರಿ. ಯಾಕಂದರೆ ಮೋಹಿನಿ ಭಸ್ಮಾಸುರ, ಆಮೇಲೆ ಶಿವ ಪಾರ್ವತಿ, ಲಕ್ಷ್ಮೀ ವಿಷ್ಣು ಎಲ್ಲ ಬರೀ ಯುಗಳ ಗೀತೆಗಳೇ. ಆಮೇಲೆ ಬಂತದ್ದು ನಾಟಕಗಳು, ದೊಡ್ಡ ಆಟ, ಯಕ್ಷಗಾನ ಎಲ್ಲ ಬರೀ ಯುಗಳ ಗೀತೆಗಳೇ. ಆಮೇಲೆ ಮಾಡರ್ನ್ ಡೇ ತಗೊಂಡು ಅಂತಂದರೆ ರೋಮಿಯೋ ಜೂಲಿಯೆಟ್ಟು, ಇದೆಲ್ಲ ಬರೀ ಯುಗಳ ಗೀತೆನೇ. ಓಕೆ ಎಲ್ಲೂ ಗಂಡಸರ ಜೊತೆ ಯುಗಳ ಗೀತೆ ಇಲ್ಲ. ಓಕೆ ತುಂಬ ಧನ್ಯವಾದಗಳು ಯೋಗ ಅವರೇ. ಈಗ ನಮ್ಮದು ನೆಕ್ಸ್ಟ್ ಮುಂದೆ ನಾವು ಹೋಗೋಣ. ಏನಂತ ಹೇಳಿದ್ರೆ, ನಾವು ಬೇರೆ ಬೇರೆ ಟ್ರಿಕ್ಸು ಈ ನಮ್ಮ ಡೈರೆಕ್ಟರ್ಸು ಯುಗಳ ಗೀತೆಗಳಲ್ಲಿ ಏನೇನು ಬಳಸ್ತಾರೆ ಅಂತೇಳಿ. ಈಗ ನಾರ್ಮಲಿ ಮೊದಲು ಪುರಾತನ ಕಾಲದಿಂದಲೂ ಬಳಸಿದಂದರೆ ತುಂಬ ಚೆನ್ನಾಗಿ ಲಿರಿಕ್ಸು ಬರೆಯೋದು ಅಂತೇಳಿ. ಒಳ್ಳೆಯ ಸಾಹಿತ್ಯ ಇದ್ದರೆ ಹಾಡು ಸಕ್ಸಸ್ ಆಗುತ್ತೆ ಅಂತ, ಅಥವಾ ಅದೇ ರೀತಿ ಯುಗಳ ಗೀತೆ ಡ್ಯಾನ್ಸು ಸಕ್ಸಸ್ ಆಗುತ್ತೆ ಅಂತ. ಆದರೆ ಆಫ್ಟರ್ ಸಮ್ ಟೈಮು ಏನಾಗುತ್ತೆ ಅಂತಂದರೆ, ಎಷ್ಟೇ ಅವರು ಲಿರಿಕ್ಸ್ ಚೆನ್ನಾಗಿದ್ದರೂ ಥರ ಏಕತಾನತೆ ಆಗಿ ಸ್ವಲ್ಪ ಜನರಿಗೆ ಬೋರ್ ಆಗ್ತಾ ಇತ್ತು. ಸೊ ದೇ ಸ್ಟಾರ್ಟೆಡ್ ಯೂಸಿಂಗ್ ಡಿಫ್ರೆಂಟ್ ಟೆಕ್ನಾಲಜೀಸು. ಸೊ ಒನ್ ಆಫ್ ದಿ ಟೆಕ್ನಾಲಜಿ ಅಂದರೆ ಈ ಸ್ಲೋ ಮೋಷನ್ ಅಂತೇಳಿ. ಈ ಸ್ಲೋ ಮೋಷನ್ನಲ್ಲಿ ಯುಗಳ ಗೀತೆ ಹಾಡೋದು. ನಿಮಗೆ ಸ್ಲೋ ಮೋಷನ್ ಬಗ್ಗೆ ಗೊತ್ತಿದೆ ಸರ್? ಸ್ಲೋ ಮೋಷನ್ನು ಯುಗಳ ಗೀತೆಗೆ ಸರಿಯಾಗಲ್ಲ. ಯಾಕಂತಂದರೆ ಇವ್ನು ಬೋರ ಮುಂದೆ ಹಿಡ್ಕೊಂಡ್ಬಂದಿರ್ತಾನೆ. ಸ್ಲೋ ಮೋಷನ್ ಹೋದರೆ ಲೂಸ್ ಮೋಷನ್ ಅಂತ ಹೊರಟು. ಸೊ ಆದ್ದರಿಂದ ಸ್ಲೋ ಮೋಷನ್ ನಮ್ದೇನಿದ್ರು ಫಾಸ್ಟ್. ಓಕೆ. ಸೊ ಎನಿವೆ, ಈಗ ನಮ್ಮದೊಂದು ಸ್ಲೋ ಮೋಷನ್ದಲ್ಲಿ ಯುಗಳ ಗೀತೆ ಹೇಗೆ ಆಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಡೆಮಾನ್ಸ್ಟ್ರೇಷನ್ ಇದೆ. ಓಕೆ ಸರ್. ಸ್ವಾಮಿ, ಮ್ಯೂಸಿಕ್ ಕೊಡ್ತೀರಾ?
ಸ್ಲೋ ಮೋಷನ್ ಡ್ಯಾನ್ಸು. ಈ ಸ್ಲೋ ಮೋಷನ್ದ ಬ್ಯಾಕ್ಗ್ರೌಂಡ್ ಥೀಮ್ ಅಂದರೆ ಸುಂದರವಾದ ಕ್ಷಣಗಳು ಬೇಗನೆ ಹೋಗ್ತಾ ಇರಲಿ, ಸ್ಲೋ ಆಗಿ ಹೋಗಲಿ ಅಂತ. ಸೊ ಈ ಸ್ಲೋ ಮೋಷನ್ ಡ್ಯಾನ್ಸು ದಿಸ್ ಇಸ್ ಒನ್ ಟ್ರಿಕ್ ನಮ್ಮ ಯೂಸ್ ಮಾಡಿ. ಇನ್ನೊಂದು ಟ್ರಿಕ್ ಅಂತ ಹೇಳಿದ್ರೆ ಈ ಮಳೆಯಲ್ಲಿ ಡ್ಯಾನ್ಸ್ ಮಾಡೋದು ಅಂತ. ಸರ್ ಮಳೆಯಲ್ಲಿ ನಿಮ್ಗೆ ಈ ಫಾರ್ ಎಕ್ಸಾಂಪಲ್ ಈಗ ರೋಮ್ಯಾನ್ಸ್ ಅಂತ ಹೇಳಿದ್ರೆ ಅಥವಾ ಎಲ್ಲಿ ಯಾವ ಟೈಮಲ್ಲಿ ರೋಮ್ಯಾನ್ಸ್ ಮಾಡೋದು ಅಂತ ಹೇಳಿ ಅದ್ರ ಬಗ್ಗೆ ನನ್ನ ಪ್ರಕಾರ ಚೆನ್ನಾಗಿ ಬಿಸಿಲಿದ್ದಾಗ ಫೋಟೋ ತೆಗಿಯೋದು ಎಲ್ಲ ಸುಲಭ, ಆದರೆ ಬಿಸಿಲಲ್ಲೇ ರೊಮ್ಯಾನ್ಸ್ ಮಾಡ್ಬೋದು, ಅದೇ ಬೆಟರ್ ಯುವಳಿಗೆ. ಹೌದು ಸರ್, ಈಗ ಏನಾಗುತ್ತೆ ಅಂದರೆ ಈಗ ನಮ್ಮ ನೆದರ್ಲ್ಯಾಂಡಲ್ಲಿ ಮೋಸ್ಟ್ ಆಫ್ ದಿ ಟೈಮು ಯಾವಾಗಲೂ ಚಳಿ ಇರುತ್ತೆ, ಇಲ್ಲ ಮಳೆ ಬರ್ತಾ ಇರುತ್ತೆ. ಬಟ್ ಇಂಡಿಯಾದಲ್ಲಿ ಯಾವಾಗಲೂ ಸಿಕ್ಕಾಪಟ್ಟೆ ಬಿಸಿಲು, ಎಸ್ಪೆಷಲಿ ಈ ಬಳ್ಳಾರಿ ಕಡೆಯವರೆಲ್ಲ ಮಳೆ ಬಿದ್ದಾಗಷ್ಟೇ ಅವರು ರೊಮ್ಯಾನ್ಸ್ ಮಾಡೋದು. ಸೊ ಈ ಒನ್ ಆಫ್ ದಿ ಟ್ರಿಕ್ ನಮ್ಮ ಸಿನಿಮಾದ ಡೈರೆಕ್ಟರ್ ಯೂಸ್ ಮಾಡೋದು ಅಂತ ಹೇಳಿದ್ರೆ ಈ ಮಳೆಯಲ್ಲಿ ಹಾಡು ಹೇಳೋದು ಅಂತೇಳಿ. ಎಸ್ಪೆಷಲಿ ಜೋರಾಗಿ ಮಳೆ ಬೀಳ್ತಾ ಇರುತ್ತೆ, ಆವಾಗ ಎಲ್ಲ ಜನರು ಛತ್ರಿ ಇಟ್ಕೊಂಡಿರ್ತಾರೆ. ಸೊ ಇವಾಗ ಏನಾಗಿದೆ ಅಂದರೆ ನಾವೊಂದು ಅದಕ್ಕೊಂದು ಡೆಮಾನ್ಸ್ಟ್ರೇಷನ್ ಕೊಡಬೇಕು ಈಗ. ಬಟ್ ಈಗ ಮಳೆ ಬೀಳೋದೊಂದು ಡೆಮಾನ್ಸ್ಟ್ರೇಷನ್ ಯಾಕೆ ಕೊಡಬೇಕು? ಒಂದಿಷ್ಟು ಜನ ಛತ್ರಿ ಇಟ್ಕೊಂಡಿರ್ಬೇಕು. ಬನ್ನಿ ಯಾರಾದರೂ, ಬನ್ನಿ ಇಂದ್ರಾದ್ರೆ ಸ್ವಲ್ಪ ಛತ್ರಿ ಇಟ್ಕೊಂಡು ಇಟ್ಕೊಳ್ಳಿ. ಬನ್ನಿ ರಮೇಶ್ ಅಲ್ಲ, ಬನ್ನಿ ಯಾರು ಒಂದು 2-3 ಜನ ಪ್ರೇಕ್ಷಕರು ಬೇಕು. ಛತ್ರಿ ಬಡಿ ಮಗ ಅಂತಾರೆ ಅವ್ರು ಹೋಗೋಣ, ಮೊಬೈಲ್ ಹಿಡ್ಕೊಂಡೆ ಛತ್ರಿ ಇಟ್ಕೊಳ್ಳಿ. ಸ್ವಲ್ಪ ಆ ಕಡೆ ಇಟ್ಕೋಬೇಕಲ್ಲ ಸರ್, ಇನ್ನೊಂದು ಛತ್ರಿ ನಿಮ್ದು ಹಾಂ ಓಕೆ. ಈಗೇನಾಗಿದೆ ನೋಡಿ, ಛತ್ರಿ ಹಿಡ್ಕೊಂಡ್ಬಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ಮಳೆ ಬರ್ತಿದೆ ಸ್ಟೇಜ್ ಮೇಲೆಲ್ಲ. ಕೊಡಿ ಸರ್ ಮ್ಯೂಸಿಕ್. ಮಳೆನ ಹೇಳಿ ಸ್ವಾತಿ ಮುತ್ತಿನ ಮಳೆ ಹನಿ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ, ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ, ನನ್ನ ರಾಣಿಯ ಹೃದಯದ ಶಿಟ್ಟಿಗೆ ಬಾಧೆ ಸರಸರನೆ, ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಜೋಕೆ ಮಿರಮಿರನೆ. ಧನ್ಯವಾದಗಳು. ಕೆಳಗೋಗಿ. ನನಗೆ ಈ ನಮ್ಮ ಸತೀಶ್ ಶಾಸ್ತ್ರಿ ಮತ್ತು ರೇಣುಕಾ ಅವ್ರದ್ದು ಹಾಡು ಕೇಳ್ತಾ ಇದ್ರೆ ಈ ಹಳೆ ಕನ್ನಡ ಸಿನಿಮಾ ನೋಡಿದ ನೆನಪು. ಯಾಕಂದ್ರೆ ಹಳೆ ಕನ್ನಡ ಸಿನಿಮಾದಲ್ಲಿ ಹೀರೋ ಮತ್ತು ಹೀರೋಯಿನ್ಗಳು ಇಬ್ಬರು ಒಂಥರ ತಿಂದುಂಡು ಸುಖವಾಗಿ ಯೋಗ ಅವರೇ, ಈಗ ಮೂರನೇದು ನಮ್ಮದು ಲಾಸ್ಟು ಟ್ರಿಕ್ ನಮ್ಮ ಡೈರೆಕ್ಟರ್ಸ್ ಯೂಸ್ ಮಾಡೋದು ಅಂತ ಹೇಳಿದ್ರೆ ಈ ಡ್ಯುಯೆಟ್ ಇನ್ ನೇಚರ್ ಅಂತ, ಈ ಯುಗಳ ಗೀತೆಯನ್ನು ಪ್ರಕೃತಿಯ ಜೊತೆಗೆ ಹಾಡೋದು ಅಂತ. ಸೊ ಇದು ಏನಂತ ಹೇಳಿದ್ರೆ ಇದಕ್ಕೆ ನಮ್ಮ ಕನ್ನಡ ಸಿನಿಮಾದಲ್ಲಿ ಈ ಮರ ಸುತ್ತುವ ಆಟ ಅಂತ ಹೇಳ್ತಾರೆ. ಸೊ ಮರಗಳೆಲ್ಲ ಇರ್ತವೆ. ಸೊ ಅವಾಗ ಏನು ಮಾಡ್ತಾರೆ, ಈ ಹೀರೋ ಹೀರೋಯಿನ್ನು ಮರಗಳನ್ನು ಸುತ್ಕೊಳ್ತಾ ಹಾಡು ಹೇಳ್ತಾರೆ. ಸೊ ದಟ್ಸ್ ಒನ್ ಆಫ್ ದಿ ಕಾಮನ್ ಟ್ರಿಕ್. ಇದು ಒಂಥರ ಆಲ್ ಟೈಮ್ ಫೇವ್ರೇಟು ಎಲ್ಲ ಡೈರೆಕ್ಟರ್ಸ್ದು. ಸೊ ಈಗೇನಾಗಿದೆ, ನಮ್ಮ ಸ್ಟೇಜಲ್ಲಿ ಮರಗಳಿಲ್ಲ, ಒಂದು 2-3 ಮರಗಳನ್ನು ನಾವು ಕ್ರಿಯೇಟ್ ಮಾಡಬೇಕು. ಸೊ ಮರಗಳು ಬನ್ನಿ, ಯಾರಾದರೂ ಬನ್ನಿ ಇಂದ್ರವರು.
ಸ್ವೀಟ್ ತರಬೇಕು, ಹರ ಇಟ್ಕೊಬೇಕು. ಮತ್ತೆ ಮತ್ತೊಂದು 2-3 ಜನ ಬನ್ನಿ. ಬರೇ ಜೆ ಪಿ ಮತ್ತೆ ಗಣೇಶ್ ಭಟ್ ಅವ್ರೆ ಬನ್ನಿ ಬನ್ನಿ. ಹೋಗಿ ನಿಂತ್ಕೊ ಮರ ಹತ್ರ. ಬನ್ನಿ. ಓ ಮಕ್ಕಳು ಕೇರ್ಫುಲ್ ಕೇರ್ಫುಲ್. ಬನ್ನಿ ನೀವು ಬನ್ನಿ. ಈಗ ನೀವು ಈ ಕಡೆ ಬಂದು ಇಲ್ಲಿ ನೀವು ಕೈ 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 ಆ ಕಡೆ ಈ ಕಡೆ ಬನ್ನಿ. ಗಣೇಶ್ ಆಮೇಲೆ ಇಂದ್ರ ಅವ್ರ ಹಿಂದೆ ಯಾರಾದರೂ ಬರ್ಬೇಕು. ಇಲ್ಲಿ ಬನ್ನಿ ಇಂದ್ರ ಈ ಕಡೆ ನೀವು ಅವ್ರ ಹಿಂದೆ ಈಗ ನೋಡಿ ನಮ್ಮ ಸ್ಟೇಜ್ ಮೇಲೆ ಮರಗಳು ರೆಡಿ ಆಗಿದ್ದಾವೆ. ಇವತ್ತು ಒಂದು ಹೊಸ ವಿಷಯ, ಈ ಮರಗಳಲ್ಲೂ ಗಂಡು ಮರಗಳು ಹೆಣ್ಣು ಮರಗಳು ಅಂತ ಇರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಓಕೆ ಯೋಗ ನಮ್ಮ ನೆಕ್ಸ್ಟ್ ಡೆಮೋನ್ಸ್ಟ್ರೇಷನ್ ಸ್ಟಾರ್ಟ್ ಮಾಡೋಣ. ಓಕೆ ಹಾಂ ಓಕೆ ಮರಗಳೆಲ್ಲ ರೆಡಿ ಏನಪ್ಪ? ಹಾಂ ಗಾಳಿ ಬರ್ತಾರೆ, ಸ್ವಲ್ಪ ಹಿಂಗೆ ಕೈಗೆ ಹಿಂಗೆ ಮಾಡ್ರು ಅದು ಸ್ವಲ್ಪ. ಸಿಂಗಾರ ಮಾಡಿ ಕಣ್ತುಂಬ ನೋಡುವೆ. ಹಾಂ ಓಕೆ ಹಾಂ ಧನ್ಯವಾದಗಳು. ಹಾಂ ಮರಗಳ ಇಲ್ಲೇ ಬೇರೆಯವ್ರ ಬಡೆ ಹೋಗಿ ಕುತ್ಕೊಳ್ಳಿ. ಸೊ ಯೋಗ ಅಂದರೆ ಇದು ಯುಗಳಿಗಿಂತ ಜಾಸ್ತಿ ಆಡ್ತಿದ್ದಂಗೆ ಕೆಲವು ಸಲ ಮಕ್ಕಳು ಗೊತ್ತಂಗ ನಿಮ್ಗೆ. ಈಚೆಗೆ ಏನಾಗ್ತದೆ ಅಂದರೆ ಮುಂಚೆ ಯುವಳಿಗೀತೆಗೆ ಮಕ್ಕಳಾಗಕ್ಕೆ ಯುವಳಿಗೀತೆ ಹೇಳ್ತಿದ್ರು, ಈಗ ಮಕ್ಕಳಾದ್ಮೇಲೆ ಯುವಳಿಗೀತೆ ಹೇಳ್ತಾರೆ. ಯುವಳಿಗೀತೆ ಹೇಳ್ತಾರೆ. ಸೊ ಓಕೆ ಸೊ ಈ ನಮ್ಮ ರಿಯಾಲಿಟಿ ಶೋದ್ ಇಷ್ಟೇ. ಒಂದ್ಸಲ ನಮ್ಮ ರಿಯಾಲಿಟಿ ಶೋದ ಸೊ ರಿಯಾಲಿಟಿ ಶೋದ ಕಲಾವಿದರಿಗೆಲ್ಲ ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡಿ ಸರ್. ಯೋಗ ಅವರೇ ತುಂಬ ಧನ್ಯವಾದಗಳು. ಯೋಗ ಅವರು ಮೊದಲೆಲ್ಲ ತುಂಬ ರೆಗ್ಯುಲರ್ ಆಗಿ ನಮ್ಮ ಕನ್ನಡ ಫಂಕ್ಷನ್ಗೆ ಬರ್ತಿದ್ರು. ಇವಾಗ ಆಗಾಗ ಆಗಸದಲ್ಲಿ ಮಿನುಗುತ್ತಾರೆ ಥರ ಕೆಲವು ಸಲ ಬರ್ತಾರೆ ಅವರು. ಓಕೆ ನಮ್ಮ ಆ್ಯಂಕರ್ ತೋಳಿ ಸರ್.